ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಯಾವುದೋ ಒಂದು ಅಸ್ಟ್ರೋಲಾಜಿಕಲ್ ರೆಮಿಡಿ ಹೇಳ್ಕೊಳ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಸಿಂಹದ್ವಾರ ಏನಿದೆ ಆ ದ್ವಾರಕ್ಕೊಂದು ಗಡಪ ಇದ್ದಂಗಿರುತ್ತೆ. ಅಲ್ಲಿ ನೀರು ಯಾವಾಗಲೂ ಸ್ವಲ್ಪ ನೀರನ್ನು ಹಾಕಿ, ಆಮೇಲೆ ಸ್ವಲ್ಪ ಗಂಧ ಕುಂಕುಮ ಅರಿಶಿಣ ಏನೋ ಒಂದು ಹಚ್ಚಿ ನಮಸ್ಕಾರ ಮಾಡ್ಕೊಳ್ತಿರ್ತೀವಿ. ಅದು ಸಿಂಹದ್ವಾರದ್ದು ಭಾಳ ಪವರ್ಫುಲ್ಲು. ಜನರಲ್ಲಾಗಿ ಸಾಯಂಕಾಲ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ಏನೋ ಒಂದು ನೀರು ಒಂದು ಪ್ರೋಕ್ಷಣ ಮಾಡಿ ಅಲ್ಲಿ ಸ್ವಲ್ಪ ಹಿಂಗೆ ಹಾಕ್ತೀವಲ್ಲ, ಅದನ್ನ ಏನಪ್ಪ ಅಂದರೆ ಒಳಗಡೆಯಿಂದ ನೀರು ಹೊರಗಡೆ ಚೆಲ್ಲಬಾರ್ದು. ಹಂಗೆ ಸಲ್ಲಿದರೆ ಅದು ಲಕ್ಷ್ಮೀ ಪ್ರಭಾವ. ನೀರು ನಾರಾಯಣ ಸ್ವರೂಪ. ನಾರಾಯಣ ಎಲ್ಲಿದ್ದರೆ ಲಕ್ಷ್ಮಿ ಅಲ್ಲಿರುತ್ತೆ. ಅದೇ ಹೊತ್ತಿನಲ್ಲಿ ಎಸ್ಪೆಷಲಿ ಸಾಯಂಕಾಲ ನೈಟ್ ಆಗಲಿ ಆ ಕೆಲಸ ಸಲ ಮಾಡಲೇಬಾರದು. ಅಂಥ ಟೈಮ್ನಲ್ಲಿ ಏನಪ್ಪ ಅಂದರೆ, ಹೊರಗಡೆ ಹೋಗಿ ಆ ಗಡಪವನ್ನು ಯಾವುದಾದ್ರೂ ಇರುತ್ತೆ ಅಲ್ಲಿ ಸಿಂಹದ್ವಾರಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳೋದು ಭಾಳ ಉತ್ತಮವಾದಂಥದ್ದು. ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತೆ. ಇದು ಒಂದು ಜಾಗ್ರತೆಯನ್ನು ಫಾಲೋ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ.